ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ಧರ್ಮಸ್ಥಳದ SIT ತನಿಖೆಯಲ್ಲಿ ಬಹುದೊಡ್ಡ ಬೆಳವಣಿಗೆ ಇವತ್ತು ಆಗಿದೆ. ಆ ಬೆಳವಣಿಗೆಯನ್ನು ಯಾವ ರೀತಿ ನೋಡಬೇಕು ಅನ್ನೋದನ್ನು ವಿವರಿಸ್ತೀನಿ. ಆದರೆ ಮಾಧ್ಯಮಗಳು, ಅದರಲ್ಲೂ ವಿಶೇಷವಾಗಿ ಒಬ್ಬರನ್ನು ಕಾಪಾಡಬೇಕು ಅಂತ ಪಣ ತೊಟ್ಟು ನಿಂತಿರುವ ಮಾಧ್ಯಮ, ಸತ್ಯ ಹೊರಗೆ ಬರಬಾರ್ದು ಅಂತ ಪಣ ತೊಟ್ಟಿರುವಂತಹ ಮಾಧ್ಯಮ ಅದನ್ನು ಯಾವ ರೀತಿ ಬಿಂಬಿಸೋಕೆ ನೋಡ್ತಿದೆ, ಅದು ಆ್ಯಕ್ಚುಲಿ ನಾವು ಹೇಗೆ ನೋಡಬೇಕು ಅನ್ನೋದನ್ನು ವಿವರಿಸ್ತೀನಿ. ಅದರ ಜೊತೆಗೆ ಸುಜಾತಾ ಭಟ್ ಅಂತೂ ಮಾಧ್ಯಮಗಳಿಗೆ ಉಸಿರಾಡೋದಕ್ಕೂ ಸಹ ಸಮಯ ಕೊಡ್ತಿಲ್ಲ. ಒಂದು ಹೇಳಿಕೆ ಈ ಕಡೆಗೆ, ಒಂದು ಹೇಳಿಕೆ ಆ ಕಡೆಗೆ. ಒಂದು ಸಲ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ ಅವರೇ ಹೇಳ್ತಾರೆ, ಇನ್ನೊಂದು ಸಲ ನಾನು ಸುಳ್ಳು ಹೇಳ್ತಿದ್ದೀನಿ ಅನ್ನೋದು ಸುಳ್ಳು, ಆ ಸುಳ್ಳು ಹೇಳೋದಕ್ಕೆ ನನ್ನನ್ನು ಪ್ರೇರೇಪಿಸಿದ್ದಾರೆ, ಒತ್ತಡ ಹೇರಿದ್ದಾರೆ ಅಂತ ಇನ್ನೊಂದು ಸಲ ಹೇಳ್ತಾರೆ. ಸೊ ಏನು ನಡೀತಿದೆ ಸುಜಾತಾ ಭಟ್ ಅವರ ವಿಚಾರವಾಗಿ ಅನ್ನೋದನ್ನು ಸಹ ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ಮೊದಲಿಗೆ ಇವತ್ತು ಮಾಸ್ಕ್ ಮ್ಯಾನ್ ಭೀಮಾ ಅಂತ ಕರೆಸಿಕೊಳ್ಳುವಂತಹ ವ್ಯಕ್ತಿಯ ಚೆಹರೆಯನ್ನ SIT ಬಹಿರಂಗಗೊಳಿಸಿದೆ, ಸಾರ್ವಜನಿಕಗೊಳಿಸಿದೆ. ಆತನ ಹೆಸರು ಚಿನ್ನಯ್ಯ ಅಂತ ಕೂಡ ಬಹಿರಂಗಗೊಳಿಸುವ ಮೂಲಕ ಆತನ ಐಡೆಂಟಿಟಿಯನ್ನ, ಪರಿಚಯವನ್ನ ಸಂಪೂರ್ಣವಾಗಿ ಜಗತ್ತಿಗೆ ತಿಳಿಸುವ ಮೂಲಕ ಆತನ ಬಂಧನ ಅಧಿಕೃತ ಅನ್ನೋದರ ಮೇಲೆಯೂ ಸಹ ನಮ್ಮನ್ನ ಖಾತ್ರಿಪಡಿಸಿದೆ. ಕನ್ಫರ್ಮ್ಡ್ ಆಗಿ ಅವರು ಇಂತಹದ್ದೇ ವ್ಯಕ್ತಿ, ಇಂತಹ ಹೆಸರು, ಬಂಧನ ಮಾಡ್ತಾ ಇದ್ದೀವಿ ಅಂತ. ಸೊ ದ ಮೂಮೆಂಟ್ ಆ ಬಂಧನ ಅನ್ನುವಂತಹ ಸುದ್ದಿ ಬಂದ ತಕ್ಷಣನೇ ಈ ಮಾಧ್ಯಮಗಳು, ಯಾವ ಮಾಧ್ಯಮಗಳು, ತನಿಖೆನೇ ಆಗಬಾರದು, ಆರೋಪ ಮಾಡಿದವರೇ ಆರೋಪಿಗಳು, ಆರೋಪ ಮಾಡೋದೇ ತಪ್ಪು, ಆ ವ್ಯಕ್ತಿಯ ವಿರುದ್ಧ ಆರೋಪ ಮಾಡೋದ ನಾವು ಸಹಿಸ್ಕೊಳ್ಳೋದಿಲ್ಲ, ಆ ವ್ಯಕ್ತಿಯ ವಿರುದ್ಧ ಏನೂ ಸಹಿಸ್ಕೊಳ್ಳೋದಿಲ್ಲ, ಏನೇ ತಪ್ಪಾಗಿದ್ರು ಮುಚ್ಚಾಕೋ ಥರ ಸುಮ್ಮನೆ ಇದ್ದು ಬಿಡಬೇಕು, ತನಿಖೆನೇ ಆಗಬಾರದು. ಆ ಮೈಂಡ್ ಸೆಟ್ಟಲ್ಲಿರುವಂತಹ ಮಾಧ್ಯಮಗಳು ಬ್ಯಾಕ್ ಟು ಬ್ಯಾಕ್ ಖುಷಿಯಾಗಿ ಏನೋ ದೊಡ್ಡ ಸಾಧನೆ, ಈ ಕೇಸು ಮುಗುದೇ ಹೋಯ್ತೇನೋ, ಮಾಸ್ಕ್ ಮ್ಯಾನ್ ಅಥವಾ ಆ ಚಿನ್ನಯ್ಯನೇ ಅಪರಾಧಿ, ಎಲ್ಲ ಷಡ್ಯಂತ್ರ ಎಲ್ಲ ಹೊರಗಡೆ ಬಂತು, ಎಲ್ಲ ಮುಗಿದು ಹೋಯ್ತು, SIT ತನಿಖೆನೇ ಮುಗಿದು ಹೋಯ್ತು ಅನ್ನುವ ರೀತಿಯಲ್ಲಿ ಒಬ್ಬರಿಸಿ ಬೊಬ್ಬಿರಿದು ಸುದ್ದಿಗಳನ್ನು ಮಾಡ್ತಿದ್ದಾರೆ. ಆದರೆ ವಾಸ್ತವದಲ್ಲಿ ಅದು ಹಾಗಲ್ಲ. ಚಿನ್ನಯ್ಯ ಮೊದಲ ಬಾರಿಗೆ ಪೊಲೀಸ್ ಠಾಣೆಗೆ ಹೋದಾಗ ಆತನ ಕೈಯಲ್ಲಿ ತಲೆಬುರುಡೆ ಇತ್ತು ಮತ್ತು ಅಲ್ಲಿ ಹೋಗಿ ಆತ ಕೊಟ್ಟ ದೂರಿನಲ್ಲಿ 100 ಹೆಣಗಳನ್ನು ಹೂತಿಟ್ಟಿದ್ದೀನಿ ಅಂದಾಗಲೇ ಚಿನ್ನಯ್ಯ ಈಸ್ ಆಲ್ಸೋ ಒನ್ ಆಫ್ ದಿ ಅಕ್ಯೂಸ್ಡ್. ಚಿನ್ನಯ್ಯ ಸಹ ಆರೋಪಿ ಸ್ಥಾನದಲ್ಲೇ ನಿಲ್ಲೋದು, ಆರೋಪಿ ಸ್ಥಾನದಲ್ಲಿ ನಿಂತ್ಕೊಂಡೇ ನಾನು ಪೊಲೀಸರಿಗೆ ಸಹಕರಿಸ್ತೀನಿ, ತನಿಖೆಯಲ್ಲಿ ಸಹಕರಿಸ್ತೀನಿ, ಸಾಕ್ಷಿಯಾಗಿ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಅಂತ ಹೇಳಿದ ತಕ್ಷಣ ಆತನಿಗೆ ಒಂದು ಸುರಕ್ಷತೆ ಸಿಗುತ್ತೆ. ಅದೇನು ಅಂದರೆ ಎವಿಡೆನ್ಸ್ ಪ್ರೊಟೆಕ್ಷನ್ ಆ್ಯಕ್ಟ್, ಸಾಕ್ಷಿಗೆ ಸುರಕ್ಷತೆ ನೀಡುವಂತಹ ಕಾಯ್ದೆ ಏನಿದೆ, ಆ ಕಾಯ್ದೆ ಅಡಿಯಲ್ಲಿ ಬರೋದ್ರಿಂದ ಆತನ ಬಂಧನವನ್ನು ಇಲ್ಲಿಯವರೆಗೆ ಮಾಡಿಲ್ಲ. ಆತನ ಬಂಧನ ಯಾವತ್ತಿದ್ರೂ ಆಗಲೇಬೇಕು. ಯಾಕೆಂದರೆ ಯಾರೋ ಮಾಡಿಸಿದ್ದಾರೆ ಅಂದ ತಕ್ಷಣ ಅದರ ಭಾಗವಾಗಿಯೇ ಇವರೂ ಮಾಡಿದ್ರಿಂದ, ಚಿನ್ನಯ್ಯ ಸಹ ಆ ಹೂಳುವ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದರಿಂದ ಚಿನ್ನಯ್ಯನೂ ಸಹ ಆರೋಪಿನೇ. ಯಾರು ಮಾಡಿಸಿದಾರೋ ಅವರೂ ಆರೋಪಿಗಳೇನೆ, ಮಾಡುವವರು ಆರೋಪಿಗಳೇನೆ. ಆದರೆ ಆತ ಸಾಕ್ಷಿಯಾದ ಕಾರಣಕ್ಕಾಗಿ, ದೂರುದಾರನಾದ ಕಾರಣಕ್ಕಾಗಿ ಆತನಿಗೆ ಆ ಪ್ರೊಟೆಕ್ಷನ್ ಇತ್ತು. ಈಗ ಆ ಉತ್ಖನನ ಮುಗಿದ ಮೇಲೆ ಆತನ ಬಂಧನ ಆಗಬೇಕಾದದ್ದು ಸ್ವಾಭಾವಿಕ. ಯಾಕೆಂದ್ರೆ ಹಿ ಈಸ್ ಆಲ್ಸೋ ಎನ್ ಅಕ್ಯೂಸ್ಡ್, ಆತ ಕೂಡ ಒಬ್ಬ ಆರೋಪಿನೇ ಈ ಪ್ರಕರಣದಲ್ಲಿ. ಹಾಗಾಗಿ ಆತನ ಬಂಧನ ಹೊಸ ವಿಷಯ ಅಲ್ಲ, ಇದು ಆಗಲೇಬೇಕಾಗಿದ್ದಂತಹ ಪ್ರಕ್ರಿಯೆ, ಕಾನೂನು ಪ್ರಕ್ರಿಯೆ ಇದು. ಆನಂತರ ಆ ವ್ಯಕ್ತಿಯನ್ನ, ಚಿನ್ನಯ್ಯನನ್ನ ಕೋರ್ಟಿಗೆ ಹಾಜರುಪಡಿಸಿದ್ರು. ಕೋರ್ಟಲ್ಲಿ 14 ದಿನಗಳ SIT ವಶಕ್ಕೆ ಆತನನ್ನ ಕೊಡಲಾಯಿತು. ಈಗ ಆಕ್ಚುಲಿ ತನಿಖೆ ಆರಂಭವಾಗುತ್ತೆ. ಏನು ಮಾಧ್ಯಮಗಳು ಬಾಯಿ ಬಡ್ಕೊಳ್ತಿದಾರಲ್ಲ, ತನಿಖೆನೇ ಮುಗಿದು ಹೋಯ್ತು, ಎಲ್ಲ ಷಡ್ಯಂತ್ರ ಎಲ್ಲ ಬಯಲಾಗೋಯ್ತು, ಬಯಲಾಗೋಯ್ತು ಅಂತ. ತನಿಖೆ ಈಗ ಆರಂಭ. ಯಾವಾಗಿಂದ? ಚಿನ್ನಯ್ಯ ಪೊಲೀಸ್ ಕಸ್ಟಡಿಗೆ ಬಂದ ನಂತರದಿಂದಲೇ ತನಿಖೆ ಆರಂಭ ಆಗೋದು. ಈಗಲೇ ಚಿನ್ನಯ್ಯ ಹೇಳಬೇಕಾಗಿರುವಂತಹ ವಿಚಾರಗಳು ಹೆಚ್ಚಿರೋದು. ಇನ್ನು ಮೇಲೇನೆ ತನಿಖೆ ಆಗೋದು, ಇನ್ನು ಮೇಲೆ ಬಂಧನಗಳು ಆರಂಭ ಆಗಬೇಕು. ಯಾರೆಲ್ಲ ಆರೋಪಿಗಳು ಅಂತ ಆರೋಪಿತ ಅಥವಾ ಸಾಕ್ಷಿದಾರ ಹೇಳ್ತಾ ಹೋಗ್ತಾನೋ
ಆ ಸಾಕ್ಷಿದಾರನ ಹೇಳಿಕೆಗಳ ಆಧಾರದ ಮೇಲೆ ಇನ್ನು ಮೇಲೆ ಬಂಧನಗಳನ್ನ ಒಂದೊಂದಾಗಿ ಮಾಡ್ತಾ ಹೋಗಬೇಕಾಗತ್ತೆ. ಅದು ಕಾನೂನು ಪ್ರಕ್ರಿಯೆ. ಆದರೆ ಇನ್ನು ಮೇಲೆ ಬಂಧನಗಳನ್ನ ಮಾಡ್ತಾರಾ, ಚಿನ್ನಯ್ಯ ಹೇಳಿದ ವ್ಯಕ್ತಿಗಳನ್ನ ವಿಚಾರಣೆಗೆ ಒಳಪಡಿಸ್ತಾರ? ಅದೇ ದೊಡ್ಡ ಪ್ರಶ್ನೆ. ಆ ತನಿಖೆ ಯಾವ ಮಟ್ಟದಲ್ಲಿ ನಡೆಯುತ್ತೆ ಅನ್ನೋದನ್ನೇ ನಾವು ಕಾದು ನೋಡಬೇಕಾಗಿರೋದು. ಚಿನ್ನಯ್ಯ ಬಂಧನ ಕನ್ಫರ್ಮ್ಡ್. ಆರಂಭದಿಂದಲೇ ಆತ ಆರೋಪಿನೇ, ಒನ್ ಆಫ್ ದಿ ಅಕ್ಯೂಸ್ಡ್, ಆರೋಪಿಗಳಲ್ಲಿ ಒಬ್ಬ. ಯಾಕೆಂದ್ರೆ ಅದು ಅಪರಾಧ. ಆ ರೀತಿ ಹೆಣ ಹೂಳುವುದು ಅಪರಾಧ. ಆ ಅಪರಾಧದಲ್ಲಿ ಆತನೂ ಭಾಗಿಯಾಗಿದ್ದರಿಂದ ಆತನೂ ಒಬ್ಬ ಆರೋಪಿನೇ. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಯಾಕೆಂದ್ರೆ ನಿಮಗೆ ಅರ್ಥ ಆಗಲಿ ಅನ್ನೋ ಒಂದು ಕಾರಣಕ್ಕೆ. ಸೊ ಇವತ್ತು ಆತನ ಬಂಧನ ಆಗಿದೆ. ಮುಂದಕ್ಕೆ ಏನಾಗುತ್ತೆ ಅನ್ನೋದು SIT ಅವರು ನಿರ್ಧರಿಸ್ತಾರೆ. ಯಾರ ಬಂಧನ ಆಗಬೇಕು, ಯಾರ ವಿಚಾರಣೆ ಆಗಬೇಕು, ಆ ಇಡೀ ತನಿಖೆ ಯಾವ ರೀತಿಯಲ್ಲಿ ಮುಂದಕ್ಕೆ ಹೋಗಬೇಕು ಅನ್ನೋದನ್ನ SIT ನಿರ್ಧರಿಸುತ್ತೆ. ಅದನ್ನೇ ಇವತ್ತು ಗೃಹ ಮಂತ್ರಿಗಳು ಸಹ ಹೇಳಿದ್ರು. SIT ನಿರ್ಧರಿಸುತ್ತೆ ಏನು ಮಾಡಬೇಕು ಮುಂದಕ್ಕೆ ಅನ್ನೋದು, ಅದರ ಜವಾಬ್ದಾರಿ ಅದು. ನಾವು ಅದಕ್ಕೆ ಮಧ್ಯದಲ್ಲಿ ಹೋಗಲ್ಲ ಅಂತ ಪರಮೇಶ್ವರ್ ಅವರು, ಡಾಕ್ಟರ್ G ಪರಮೇಶ್ವರ್ ಗೃಹ ಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದರೆ ಅದೇ ಆಗೋದು, ಅದೇ ಆಗಬೇಕು ನ್ಯಾಯಬದ್ಧವಾಗಿ ತನಿಖೆ ಆದರೆ. ಸೊ ಅಲ್ಲಿಗೆ ಈ ಪ್ರಕರಣ ಈಗ ಆರಂಭ. ಅದು ಆ ಕಡೆ. ಆದರೆ ಈ ಕಡೆ ಅನನ್ಯ ಭಟ್ ಅನ್ನುವಂತಹ ಒಂದು MBBS ಸ್ಟೂಡೆಂಟ್ ಧರ್ಮಸ್ಥಳಕ್ಕೆ ಬಂದು ನಾಪತ್ತೆಯಾಗಿ ಹೋಗಿದ್ದಾಳೆ. ಆಕೆ ಬದುಕಿರುವ ಸಾಧ್ಯತೆಗಳಿಲ್ಲ. ಆದರೆ ಕನಿಷ್ಠ ಆಕೆಯ ಕಳೆಬರನಾದರೂ ಕೊಡಿ, ಅಸ್ಥಿ ಪಂಜರನಾದರೂ ಕೊಡಿ, ನಾನು ನನ್ನ ಧರ್ಮದ ಆಚರಣೆಗಳ ರೀತಿಯಲ್ಲಿ ನಾನು ಅವರ ಅಂತ್ಯ ಸಂಸ್ಕಾರನಾದರೂ ಮಾಡ್ಕೊಳ್ತೀನಿ ಅಂತ ಸುಜಾತಾ ಭಟ್ ಅನ್ನುವಂತಹ ಒಬ್ಬ ವಯೋವೃದ್ಧೆ ಬಂದಿದ್ದಾರೆ. ಆ ವಯೋವೃದ್ಧೆ ಕೊಡ್ತಿದ್ದಂತಹ ಹೇಳಿಕೆಗಳು, ಅದರ ಬಗ್ಗೆ ನಡೀತಾ ಇದ್ದ ಚರ್ಚೆಗಳೆಲ್ಲವೂ ಸಹ ನಿಮಗೆ ಗೊತ್ತೇ ಇದೆ. ಆದರೆ ನಿನ್ನೆ ಅದು ಕೂಡ ದೊಡ್ಡ ತಿರುವನ್ನು ಪಡೆದುಕೊಳ್ತು. ಏನದು ಅಂತಂದ್ರೆ, ಇನ್ಸೈಟ್ ರಶ್ ಅನ್ನುವಂತಹ ಒಂದು ಚಾನಲ್, ಯೂಟ್ಯೂಬ್ ಚಾನಲ್, ಆಕೆಯನ್ನು ಒಂದು ಕಾರಿನ ಒಳಗೆ ಇಂಟರ್ವ್ಯೂ ಮಾಡಿ ಆ ಇಂಟರ್ವ್ಯೂನಲ್ಲಿ ಸುಜಾತಾ ಭಟ್ ಬಾಯಲ್ಲಿ ಹೇಳಿಸಿದ್ದಾರೆ ಅಥವಾ ಸುಜಾತಾ ಭಟ್ ಹೇಳಿದ್ದಾರೆ. ಎರಡೂ ಸಾಧ್ಯತೆಗಳಿದೆ. ಏನಂತ? ಅನನ್ಯ ಭಟ್ ಅನ್ನುವಂತಹ ಹುಡುಗಿನೇ ಇಲ್ಲ, ನಾನು ಹೇಳಿದ್ದೆಲ್ಲ ಸುಳ್ಳು, ಆ ಫೋಟೋ ಸುಳ್ಳು, ಹೀಗೆ ಹೇಳಬೇಕು, ಅನನ್ಯ ಭಟ್ ಕತೆ ಕಟ್ಟಬೇಕು ಅಂತ ನನಗೆ ಗಿರೀಶ್ ಮಟ್ಟಣ್ಣವರ್ ಮತ್ತು T ಜಯಂತ್ ಅನ್ನಂತಹ ವ್ಯಕ್ತಿಗಳು ಪ್ರೇರೇಪಿಸಿದರು. ಅವರ ಪ್ರೇರಣೆಗೆ ಒಳಗಾಗಿ ನಾನು ಮಾಡಿದೆ. ನನಗೆ ಸಿಟ್ಟಿದ್ದು ಧರ್ಮಸ್ಥಳದ ಮೇಲೆ. ಯಾಕೆಂದ್ರೆ ಆಸ್ತಿ ವಿಚಾರ ಇದೆ ಧರ್ಮಸ್ಥಳಕ್ಕೂ ನನಗೂ ಸಂಬಂಧಪಟ್ಟಂತೆ ಅನ್ನುವುದು ಆ ಮಹಿಳೆ ಆ ವಿಡಿಯೋದಲ್ಲಿ ಹೇಳಿದ್ದು, ಇನ್ಸೈಡ್ ರಶ್ ಅನ್ನುವಂತಹ ಚಾನಲ್ನಲ್ಲಿ. ಅದಾದ ಸ್ವಲ್ಪ ಹೊತ್ತಿನ ನಂತರ ಇನ್ನೊಂದು ಯೂಟ್ಯೂಬರ್ಗೆ ಕರೆ ಮಾಡಿದಂತಹ ಅದೇ ಸುಜಾತಾ ಭಟ್ ನನ್ನನ್ನು ಬಲವಂತವಾಗಿ ಈ ರೀತಿ ಕಾರಲ್ಲಿ ಕೂರಿಸ್ಕೊಂಡು ಅದೆಲ್ಲ ಸುಳ್ಳು ಅಂತ ಹೇಳಿಕೆ ಕೊಡೋದಕ್ಕೆ ನನ್ನ ಮೇಲೆ ಒತ್ತಡ ಹಾಕಿದ್ರು. ಅದು ಒತ್ತಡದಲ್ಲಿ ಕೊಟ್ಟಿರುವಂತಹ ಹೇಳಿಕೆ ಅಂತ ಮತ್ತೆ ಸುಜಾತಾ ಭಟ್ ಇನ್ನೊಂದು ಕಥೆ ಶುರು ಮಾಡಿಕೊಂಡ್ರು. ಆ ನಂತರ ಇವತ್ತು ಪೂರ್ತಿ ದಿನ ಮಾಧ್ಯಮಗಳು ಸುಜಾತಾ ಭಟ್ರನ್ನ ಸಂಪರ್ಕಿಸಿ ಅವರನ್ನ ಮಾತನಾಡಿಸಿದಾಗ ಅಲ್ಲಿಯೂ ಸಹ ಅವರು ವಾದ ಮಾಡಿದ್ದು, ನಾನು ಎಲ್ಲವನ್ನು SIT ಮುಂದೆ ಇಡ್ತೀನಿ, ಅನನ್ಯ ಭಟ್ ವಿಚಾರ ನಿಜ, ನಾನು ಹೇಳ್ತಾ ಇರೋದೆಲ್ಲ ನಿಜ, ನಿನ್ನೆ ರಾತ್ರಿ ನಾನು ಏನು ಹೇಳಿದ್ದೀನಿ ಅದು ಒತ್ತಡದಲ್ಲಿ ನನ್ನ ಮೇಲೆ ಒತ್ತಡ ಹೇರಿ ಆ ಹೇಳಿಕೆಯನ್ನು ಪಡ್ಕೊಂಡಿದ್ದಾರೆ, ನಾನು ಸುಳ್ಳು ಹೇಳ್ತಿದ್ದೇನೆ ಅಂತ ನನ್ನ ಬಾಯಲ್ಲೇ ಹೇಳ್ತಿದ್ದಾರೆ, ಅದು ಹಾಗಲ್ಲ ಅಂತ ಹೇಳುವ ಮೂಲಕ ಪಲ್ಟಿ ಮೇಲೆ ಪಲ್ಟಿ ಸುಜಾತಾ ಭಟ್ ಹೊಡಿತಾ ಇದ್ದಾರೆ. ಹಾಗಾಗಿ ಈಗ ಸುಜಾತಾ ಭಟ್ರದ್ದು ಬೇರೆ ಟ್ರ್ಯಾಕಲ್ಲಿ ಬೇರೆ ಕಥೆನೇ ನಡೀತಾ ಇದೆ. ಅದು SIT ಇಂದಲೇ ಕ್ಲಿಯರ್ ಆಗಬೇಕು ಯಾವುದು ಸತ್ಯ ಯಾವುದು ಸುಳ್ಳು ಅಂತ. ಆದರೆ ಆಕೆ ಬಂದಿರೋದು, ಆಕೆ ಈ ರೀತಿ ಆರೋಪ ಮಾಡಿರೋದು ಮಾತ್ರ ಸತ್ಯ. ಆದರೆ ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಯವರೆಗೆ ಯಾಕೆ ಯಾರನ್ನು ವಿಚಾರಣೆ ಮಾಡಿಲ್ಲ, ಕನಿಷ್ಠ ವಿಚಾರಣೆ ಸಹ ಮಾಡಿಲ್ವಲ್ಲ, ಅದು ಅನುಮಾನಗಳಿಗೆ ಅವಕಾಶ ಮಾಡಿಕೊಡುವಂತಹ ವಸ್ತು. ಆಕೆ ಸುಳ್ಳು ಹೇಳ್ತಿದ್ದಾರೆ, ನಿಜ ಹೇಳ್ತಿದ್ದಾರೆ, ಅದು ತನಿಖೆಯಿಂದ ಹೊರಗೆ ಬರುತ್ತೆ. ಆದರೆ ಆ ಸುಳ್ಳೇ ಆಗಿದ್ದರೂ ಸಹ, ನಿಜ ಆಗಿದ್ರೂ ಸಹ ಯಾರ ಮೇಲಾದರೂ ಒಂದು ಆರೋಪ ಬಂದಾಗ ಆರೋಪಿ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳನ್ನು ಕೂರಿಸಿಕೊಂಡು ಕನಿಷ್ಠ ಅಂದ್ರೆ ಕನಿಷ್ಠ ಹೇಳಿಕೆಯನ್ನಾದರೂ ಪಡ್ಕೊಳ್ಬೇಕಲ್ವಾ? ಅದನ್ನು ಸಹ ಮಾಡಿಲ್ವಲ್ಲ SIT, ಅದನ್ನು ಸಹ ಮಾಡಿಲ್ವಲ್ಲ, ಅಲ್ಲಿ ಪ್ರಶ್ನೆಗಳು ಬರ್ತವೆ. ಸೊ ಇದಿಷ್ಟು ಇವತ್ತು ನಡೆದಿರುವಂತಹ ಬೆಳವಣಿಗೆಗಳು. ಚಿನ್ನಯ್ಯ ಅರೆಸ್ಟ್, ಈ ಕಡೆ
ಸುಜಾತಾ ಭಟ್ ಪಲ್ಟಿ ಮೇಲೆ ಪಲ್ಟಿ ಹೊಡಿತಾ ಇರೋದು. ಇದರ ನಡುವೆ ಮೊನ್ನೆ ಬಂಧನ ಆಗಿದ್ದಂತಹ ಮಹೇಶ್ ಶೆಟ್ಟಿ ತಿಮರೋಡಿ, ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿಗೆ ಇವತ್ತು ಜಾಮೀನು ಮಂಜೂರಾಗಿದೆ. ಆ ಜಾಮೀನಿನ ಷರತ್ತುಗಳೇನು, ಆ ಸಂದರ್ಭದಲ್ಲಿ ಮಾತನಾಡಿಸಲು ಹೋದಂತಹ ಪಬ್ಲಿಕ್ ಟಿವಿಗೆ ತಿಮರೋಡಿ ಕೊಟ್ಟಂತಹ ಗಿಫ್ಟ್ ಏನು ಅನ್ನೋದನ್ನು ಇನ್ನೊಂದು ವಿಡಿಯೋದಲ್ಲಿ ಮಾಡಿದ್ದೀನಿ. ಯಾಕೆಂದರೆ ಒಂದೇ ವಿಡಿಯೋ ತುಂಬ ಲೆಂತಿ ಆದರೆ ನೋಡೋದಕ್ಕೆ ಸ್ವಲ್ಪ ಸಮಸ್ಯೆ ಆಗುತ್ತೆ, ವಿಚಾರಗಳು ಸಪ್ರೇಟ್ ಆಗಿರಲಿ ಅನ್ನೋ ಕಾರಣಕ್ಕಾಗಿ ಇನ್ನೊಂದು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ನೀವು ನೋಡಬಹುದು ಪಬ್ಲಿಕ್ ಟಿವಿಗೆ ಒಳ್ಳೆ ಗುಣಗಾನವನ್ನು ತಿಮರೋಡಿಯವರು ಮಾಡಿದ್ದಾರೆ ಮತ್ತು ಬೇಲ್ ಕೊಡಬೇಕಾದ್ರೆ ಜಡ್ಜ್ ಏನೆಲ್ಲ ಕಂಡೀಷನ್ಸ್ ಹಾಕಿದ್ದಾರೆ ಅನ್ನೋ ವಿಚಾರ ಆ ವಿಡಿಯೋದಲ್ಲಿದೆ. ಇದಿಷ್ಟು ಧರ್ಮಸ್ಥಳದ ಕುರಿತಾಗಿ ಇವತ್ತಿನ ಬೆಳವಣಿಗೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.